ನಮಸ್ಕಾರ ಸಹಕಾರಿ ಬಂಧುಗಳೇ. ನಾನು ಇವತ್ತು ಇನ್ನೊಬ್ಬ ನಮ್ಮ ಕೃಷಿಕರು ಲಾರೆನ್ಸ್ ಎಂಬುವರು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಈ ಮೀನಿನ ಗೊಬ್ಬರ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಈ ಮೀನಿನ ಗೊಬ್ಬರವನ್ನು ಅವರ ತೋಟಕ್ಕೆ, ಅವರ ದೊಡ್ಡ ಗಿಡಗಳಿಗೆ, ಅಡಿಕೆ ಗಿಡಗಳಿಗೆ ಆಗಿರ್ಬೋದು, ಮಲ್ಲಿಗೆ ಗಿಡಗಳಿಗೆ ಆಗಿರ್ಬೋದು, ಅಥವಾ ಹಣ್ಣು ಹಂಪಲಿನ ಗಿಡಗಳಿಗೆ ಈ ಒಂದು ಗೊಬ್ಬರ ಹಾಕಿ ಯಾವ ರೀತಿಯಲ್ಲಿ ಗೊಬ್ಬರ ಒಳ್ಳೆಯ ರಿಸಲ್ಟ್ ಅನ್ನು, ಫಲಿತಾಂಶವನ್ನು ಕೊಟ್ಟಿದೆ ಎಂಬಂತ ಬಗ್ಗೆ ಅವರ ಫೀಡ್ಬ್ಯಾಕ್ ತಗೊಳ್ಳಿಕ್ಕೆ ನಾವು ಇವತ್ತು ಅವರ ತೋಟದಲ್ಲಿದ್ದೇವೆ. ಲಾರೆನ್ಸ್ ರವರೇ, ನಿಮಗೆ ಸ್ವಾಗತ. ಅದೇ ರೀತಿ ನಮ್ಮ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ವಿಶ್ರುತ ಎಂಬ ನಮ್ಮ ಸೊಸೈಟಿಗೆ ಯಾರು ಈ ಒಂದು ಮೀನಿನ ಸಾವಯವ ಗೊಬ್ಬರವನ್ನು ನಮಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಅದರ ಎಕ್ಸಿಕ್ಯೂಟಿವ್ ಆದಂತ ಕವಿತರವರು ಇದ್ದಾರೆ. ಕವಿತರವರೇ, ನಿಮಗೂ ಕೂಡ ಸ್ವಾಗತವನ್ನು ಕೇಳ್ತಾ ಇದ್ದೇನೆ. ಕವಿತರವರೇ, ನೀವು ಲಾರೆನ್ಸ್ ರವರಿಗೆ ಯಾವ ರೀತಿಯಲ್ಲಿ ಅವರು ರಾಸಾಯನಿಕ ಗೊಬ್ಬರನೇ ಹಾಕ್ತಾ ಇದ್ರು ಅಲ್ವಾ? ಅವರು ರಾಸಾಯನಿಕ ಗೊಬ್ಬರ ಹಾಕ್ತಾ ಇರುವಂತ ಸಂದರ್ಭದಲ್ಲಿ ನೀವು ಅವರಿಗೆ ಯಾವ ರೀತಿಯಲ್ಲಿ ಈ ಮೀನಿನ ಸಾವಯವ ಗೊಬ್ಬರ ಹಾಕಿದ್ರೆ ಯಾವ ರೀತಿಯಲ್ಲಿ ಈ ಕೃಷಿ ಅಭಿವೃದ್ಧಿ ಪಡಿಸಬಹುದು, ಮತ್ತೆ ಯಾವ ರೀತಿಯಲ್ಲಿ ಕೃಷಿ ಈ ದೊಡ್ಡ ಗಿಡಗಳಿಗೆ ಹಾಕಿದಂತ ಸಂದರ್ಭದಲ್ಲಿ ಇದರಿಂದ ಜಾಸ್ತಿಯಾಗಿ ಬರುವಂತಹ ರೋಗಗಳು ಅಂತ ಹೇಳಿದ್ರೆ ಒಂದು ಎಲೆ ಚುಕ್ಕಿ ರೋಗ ಮತ್ತೆ ನಳ್ಳಿ ಉದುರುವಿಕೆ, ಈ ಎರಡು ವಿಷಯಗಳಿಗೆ, ಅದು ಅಲ್ಲದೆ ಈ ಸತಿ ತುಂಬಾ ಮಳೆ, ಇದನ್ನು ಎರಡು ಕೂಡ ಯಾವ ರೀತಿಯಲ್ಲಿ ಅವರಿಗೆ ನೀವು ಮನವರಿಕೆ ಮಾಡಿಕೊಟ್ರಿ, ಇದರ ಬಗ್ಗೆ ಲಾಭ ಯಾವ ರೀತಿಯಲ್ಲಿ ಸಿಗ್ತದೆ, ಹೇಗೆ ಕವಿತರವರು, ಹೇಗೆ ನೀವು ಲಾರೆನ್ಸ್ ಅವರಿಗೆ ಮನವರಿಕೆ ಮಾಡಿದ್ರಿ? ನಮಸ್ತೆ ಸರ್. ಅಂದ್ರೆ ನಮ್ದು ಅಕ್ಟೋಬರ್ ಅಲ್ಲಿ ನಮ್ಮ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ನಮ್ಮ ಕುಂದಾಪುರದ ವಿಶ್ರುತ ಆಗ್ರೋ ಇಂಡಸ್ಟ್ರೀಸ್ ಇಂದ ಅವರು ಮೀನಿನ ಮೂಲದ ಗೊಬ್ಬರವನ್ನು ಕೊಡ್ತಿದ್ರು ಅಲ್ಲಿ ಸೊಸೈಟಿಗೆ ಬಂದಿತ್ತು. ಸೊ ಅಲ್ಲಿಂದ ಸೊಸೈಟಿಯಿಂದ ನಾನು ಫಾರ್ಮರ್ಸ್ ಮನೆಗೆ ಭೇಟಿ ಮಾಡಿ ಅವರಿಗೆ ಮಾಹಿತಿ ಕೊಡ್ತಿದ್ದೆ. ಒಂದಿನ ಮಾಹಿತಿ ಕೊಡುವಾಗ ಇವರು ಪಾಂಡವರ ಕಲ್ಲಿನಲ್ಲಿ ಇವರು ಲಾರೆನ್ಸ್ ಅಂತ ಇದ್ರು ಸರ್, ಅವರ ಮನೆಗೆ ಭೇಟಿ ಮಾಡಿದೆ. ಅವರಿಗೆ ಇದು ನಮ್ಮ ಗೊಬ್ಬರದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟೆ. ಅದೇ ನಮ್ಮಲ್ಲಿ ಇದು ಬೂಸಿರಿ ಕ್ರೋಮ್ ಅಂತ DAP ಕಂಟೆಂಟ್ ಪ್ಯೂರ್ಲಿ ಆರ್ಗಾನಿಕ್, ಆಮೇಲೆ NPK ಮತ್ತು ಪೊಟ್ಯಾಶ್, ಈ 3 ಫರ್ಟಿಲೈಸರ್ ನಮ್ಮ ಮಡಂತ್ಯಾರು ಸೊಸೈಟಿಗೆ ಬಂದಿದೆ. ಸೊ ನೀವು ಅಲ್ಲಿಂದ ತಗೊಂಡು ಬಂದು ಯೂಸ್ ಮಾಡಿ ಸರ್. ಇದರಲ್ಲಿ ನಿಮಗೆ ಗಿಡ ಹಳದಿ ಆಗೋದು, ಕೆಂಪಾಗೋದು, ನಲ್ಲಿ ಉದುರೋದು, ಕಾಯಿ ಒಡೆಯೋದೆಲ್ಲ ತುಂಬ ಕಡಿಮೆ ಆಗುತ್ತೆ ಸರ್. ಒಳ್ಳೆ ರಿಸಲ್ಟ್ ಬಂದಿದೆ ಆಲ್ರೆಡಿ ಬೇರೆ ಕಡೆಯಲ್ಲಿ ಯೂಸ್ ಮಾಡಿ. ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಈ ವರ್ಷ ಈ ಕಡೆ ಬಂದಿದ್ರು, ಉತ್ತರ ಕನ್ನಡ ಕುಂದಾಪುರ ಆ ಕಡೆ ಎಲ್ಲ ಒಂದು 6 ವರ್ಷದಿಂದ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ ರೈತರು. ಅಲ್ಲಿ ಎಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ಹಾಗೆ ನಮ್ಮ ಕಡೆ ಕೂಡ ಒಂದು ಯೂಸ್ ಮಾಡಿ ನೋಡುವ. ಆಲ್ರೆಡಿ ಈಗ ಎಲ್ಲರೂ ಎಳೆ ಚುಕ್ಕಿ ರೋಗ, ನಲ್ಲಿ ಉದುರುವುದು ಎಲ್ಲ ಬಾಧೆಯಿಂದ ಇದು ಅವರು ತುಂಬ ಬರ್ಡನ್ ಆಗಿದ್ದಾರೆ. ಅದಕ್ಕೋಸ್ಕರ ನೀವು ಕೂಡ ಒಂದ್ಸಲ ಯೂಸ್ ಮಾಡಿ ನೋಡಿ ಅಂತ ಅವರಿಗೆ ಹೇಳಿದೆ. ಆದ್ರೆ ಅವ್ರು ಹೇಳಿದ್ರು, ಮೇಡಮ್ ಎಲ್ಲ ಗೊಬ್ಬರಗಳು ಬರ್ತಾ ಇದ್ದಾರೆ, ಎಲ್ಲಾ ಕಂಪನಿಯವರು ಆ ಗೊಬ್ಬರ ಇದೆ, ಈ ಗೊಬ್ಬರ ಇದೆ, ಅದನ್ನ ಹಾಕಿ ಇದನ್ನ ಹಾಕಿ ಅಂತ ಹೇಳ್ತಾರೆ. ಶುರುವಿಗೆ ಒಮ್ಮೆ ಒಳ್ಳೆ ರೀತಿಯಲ್ಲಿ ಕ್ವಾಲಿಟಿ ಕೊಡ್ತಾರೆ, ಆಮೇಲೆ ಅದು ಕ್ವಾಲಿಟಿ ಇರಲ್ಲ. ಮೈಲ್ ತುತ್ತಲ್ಲಿ ಕೂಡ ತುಂಬಾ ಒಳ್ಳೆ ಕ್ವಾಲಿಟಿ ಇರ್ತದೆ ಶುರುವಿಗೆ, ಆಮೇಲೆ 1-2 ವರ್ಷ ಆದ ನಂತರ ಕ್ವಾಲಿಟಿ ಇರಲ್ಲ. ಆತರ ಏನಾದ್ರೂ ಕವಿತರವರಿಗೆ ನಿಮ್ಮ ಕಂಪನಿಯಲ್ಲಿ ಆತರದ್ದು ಏನಾದ್ರೂ ನಡೀತದ? ಅದೇ ಆತರ ಎಲ್ಲ ಹೇಳಿದ್ರು ಸರ್ ಇವರು. ಅದಕ್ಕೆ ನಾನು ಹೇಳಿದೆ, ಇಲ್ಲ ಸರ್, ನಾವು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಮತ್ತೆ ರೈತ ಉತ್ಪಾದಕ ಕಂಪನಿಗಳಿಗೆ ಮಾತ್ರ ಕೊಡ್ತಾ ಇದ್ವಿ, ಬೇರೆ ಎಲ್ಲಿ ಕೊಡುವುದಿಲ್ಲ. ಅಂದ್ರೆ ಲ್ಯಾಬ್ ರಿಪೋರ್ಟ್ ಎಲ್ಲ ಆಗಿ ಬರುವುದು, ಪ್ರತಿ ಮಂತ್ಲಿ ಲ್ಯಾಬ್ ರಿಪೋರ್ಟ್ ಟೆಸ್ಟ್ ಮಾಡ್ತಾರೆ, ಮಾಡಿಯೇ ಬರೋದು. ಕ್ವಾಲಿಟಿಯಲ್ಲಿ ಏನು ಇದು ಮಾಡಲ್ಲ ಅವರು, ಒಳ್ಳೇದು ಬರ್ತದೆ. ಒಂದ್ಸಲ ನೀವು ಹಾಕಿ ನೋಡಿ ಸರ್. ಅಂದ್ರೆ ನಾನು ನನ್ನ ಮನೆಯಲ್ಲಿ ಸಣ್ಣ ಗಿಡಕ್ಕೆ, ಹೂವಿನ ಗಿಡದಿಂದ ಬಂದು ತರಕಾರಿ ಮತ್ತೆ ಅಡಿಕೆ ಗಿಡ ಎಲ್ಲಾ ಗಿಡಕ್ಕೆ ನಾನು ಯೂಸ್ ಮಾಡಿ ನೋಡಿದ್ದೀನಿ ಆಲ್ರೆಡಿ. ಅಂದ್ರೆ ನನಗೆ ಫಾರ್ಮರ್ ಹತ್ರ ಹೇಳ್ಬೇಕಿದ್ರೆ ನನಗೆ ಧೈರ್ಯ ಬೇಕು, ಅದರಲ್ಲಿ ಒಳ್ಳೆ ರಿಸಲ್ಟ್ ಉಂಟಾ ಇಲ್ವಾ ಅಂತ. ಸುಮ್ನೆ ಬಂದು ಹೇಳಿದ್ರೆ ನಾನು ಲೋಕಲ್ ನವಳು, ಅದಲ್ಲದೆ ನೀವು ಊರಿನವರೇ, ಊರಿನವರ ಎಲ್ಲ ಕೃಷಿಕರು ಬಂದು ನಿಮ್ಮ ಮನೆ ಬಾಗಿಲಲ್ಲಿ ಕೂತ್ಕೊಳ್ತಾರೆ. ಅದಕ್ಕೆ ನಾನೇ ಒಂದ್ಸಲ ಇದು ಮಾಡಿ, ಸ್ಟಾರ್ಟಿಂಗ್ ನಾನು ಮನೆ ಭೇಟಿ ಮಾಡುವಾಗ ನಾನು ಇಷ್ಟೇ ಹೇಳ್ತಾ ಇದ್ದೆ, ಇಂಥ ಸೊಸೈಟಿಯಲ್ಲಿ ಈ ತರ ಗೊಬ್ಬರ ಇದೆ, ನೀವು ಹಾಕಿ ತಗೊಂಡು ಬನ್ನಿ ನೋಡಿ ಅಂತ. ಆಮೇಲೆ ನಾನೇ ಎಲ್ಲ ಗಿಡಗಳಿಗೆ ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಬಂತು. ಆಮೇಲೆ ಧೈರ್ಯದಿಂದ ನಾನು ಹೇಳ್ತಾ ಇದ್ದೆ, ನೀವು ಹಾಕಿ, ಒಂದು ವೇಳೆ ರಿಸಲ್ಟ್ ಬರದಿದ್ರೆ ಆ ದುಡ್ಡನ್ನು ನಿಮ್ಗೆ ವಾಪಸ್ ತೆಗೆದು ಕೊಡಿಸ್ತೀವಿ ಕಂಪನಿಯಿಂದ, ಅಷ್ಟು ಗ್ಯಾರಂಟಿ ಉಂಟು ನಮ್ಗೆ ಅಂತ. ಹಾಗೆ ಎಲ್ಲ ಕಡೆ ಅದೇ ಯೂಸ್ ಮಾಡ್ತಾ ಇದ್ರು, ಎಲ್ಲ ತಗೊಂಡು ಬರ್ತಿದ್ರು. ಹಾಗೆ ಈ ಸರ್ಗೆ ಕೂಡ ಲಾರೆನ್ಸ್ ಸರ್ಗೆ ಕೂಡ ಹೇಳಿದೆ ನಾನು, ಮಡಂತ್ಯಾರು ಸೊಸೈಟಿಯಲ್ಲಿ ಉಂಟು, ಒಂದ್ಸಲ ತಗೊಂಡು ಬನ್ನಿ ನೋಡಿ ಸರ್, ಎಳೆ ಚುಕ್ಕಿ ರೋಗ ಆಮೇಲೆ ಇದು ನಲ್ಲಿ ಉದುರುದೆಲ್ಲ ಕಡಿಮೆ ಆಗ್ತದೆ ಅಂತ. ಹಾಗೆ ಮತ್ತೆ ಅವರು ಹೋಗಿ ತಗೊಂಡು ಬಂದರು. ಮೋಸ್ಟ್ಲಿ ಜನವರಿಯಲ್ಲಿ ಎಂಡಿಗೆ ತಗೊಂಡು ಬಂದಿದ್ದಾರೆ, ಫೆಬ್ರವರಿಯಲ್ಲಿ ಗಿಡಗಳಿಗೆಲ್ಲ ಹಾಕಿದ್ದಾರೆ. ಲಾರೆನ್ಸ್ ಅವರೇ, ನೀವು ನಮ್ಮ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಿಂದ ಈ ಒಂದು ಕವಿತರವರು ಹೇಳಿದಂತಹ ಗೊಬ್ಬರವನ್ನು ತಂದು ನಿಮ್ಮ ಈ ಭಾಗದ ಗಿಡಗಳಿಗೆ ನೀವು ಹಾಕಿದ್ದೀರಿ ಅಲ್ವಾ? ಯಾವ ತಿಂಗಳಲ್ಲಿ ನೀವು ಹಾಕಿದ್ರಿ? ನಾವು ಫೆಬ್ರವರಿಯಲ್ಲಿ 1/2 kg ಹಾಕಿದ್ದೇವೆ. ಅರ್ಧ ಕೆಜಿ ಮೀನಿನ ಗೊಬ್ಬರ ಮತ್ತೆ
ಅದಕ್ಕಿಂತ ಮುಂಚೆ ಜನವರಿಯಲ್ಲಿ ಅರ್ಧ ಕೆಜಿ ಸುಪಾಲ್ ಹಾಕಿದ್ದೇನೆ. ಸೂಪರ್. ಅಂದ್ರೆ ಒಮ್ಮೆಲೆ ಅದು ಸ್ಟಾಪ್ ಮಾಡೋದು ಬೇಡ, ಗೊತ್ತಿರ್ಲಿಲ್ಲ. ಅದಕ್ಕೆ ಮುಂಚೆ ನಾವು ಜನವರಿ ಹಾಕಿದ್ದು, ಆದ್ಮೇಲೆ ಇವರು ಬಂದ್ಮೇಲೆ ಈ ತರ ನಾವು ಹೇಳಿದೆ ಅದು ಎಲ್ಲ ಕಂಪನಿ ಬರ್ತಾ ಇದೆ, ಇಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಾನು ಅರ್ಧ ಕಿಲೋ ಫೆಬ್ರವರಿಯಲ್ಲಿ ಅರ್ಧ ಕೆಜಿ ಹಾಕಿದೆ. ಹಾಗಾದ್ರೆ ನೀವು ಈ ಅರ್ಧ ಕೆಜಿ ನೀವು ಜನವರಿಯಲ್ಲಿ ಹಾಕಿದ ಮೇಲೆ ಇವಾಗ ಸರಿಸುಮಾರು ಒಂದು 6 ತಿಂಗಳು ಆಗ್ತಾ ಬಂತು. 6 ತಿಂಗಳಾಯ್ತು. ಅಂದ್ರೆ ಇವಾಗ ಜುಲೈ ಅಲ್ವಾ? ಈ 6 ತಿಂಗಳಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಈ ಗಿಡಗಳಿಂದ, ನಿಮ್ಮ ಅಡಿಕೆ ಗಿಡಗಳಿಂದ ನಿಮ್ಗೆ ಫಲಿತಾಂಶ ಸಿಗ್ತಾ ಉಂಟು? ಫಲಿತಾಂಶ ಅಂದ್ರೆ ಅದು ನಳ್ಳಿ ಉದುರ್ತಾ ಇತ್ತು. ಈ ವರ್ಷ ತುಂಬಾ ಕಮ್ಮಿ ಇದೆ. ಅಂದ್ರೆ ಇಲ್ಲಿ ನೋಡಿ, ಇವಾಗ ಇಷ್ಟು ಮಳೆ ಇದ್ರೂ ಕೂಡ ಎಲ್ಲಿ ಕೂಡ ನಳ್ಳಿ ಬಿದ್ದಿರುವಂತದ್ದು ಇಲ್ಲ. ಮುಂಚೆ ತುಂಬಾ ಇತ್ತು. ಅದೇ ರೀತಿ ಫಸಲು ಕೂಡ ಚೆನ್ನಾಗಿ ಬರ್ತಾ ಉಂಟು. ಫಸಲು ಇದೆ, ಆಮೇಲೆ ನಳ್ಳಿ ಉದುರು ತುಂಬಾ ಕಡಿಮೆ ಆಗಿದೆ. ಹಾಗಾದ್ರೆ ಈ ಗೊಬ್ಬರದಿಂದ ಒಳ್ಳೆ ರಿಸಲ್ಟ್ ಉಂಟು ಅಂತ ಎಂಬಂತ ಸೂಚನೆಯನ್ನು ನೀವು ಕೊಡ್ತಾ ಇದ್ದೀರಿ. 50% ಇವಾಗ ಆಯ್ತು. ಅಂದ್ರೆ ನಾವು ಒಂದೇ ಸಲ ಹಾಕಿದ್ದಲ್ಲ, ಒಮ್ಮೆಲೆ ಹಾಕಿ. ಇನ್ನು ಮುಂದೆ ಹಾಕುವಾಗ ಗೊತ್ತಾಗುತ್ತೆ, ಇನ್ನೆಷ್ಟು 6 ತಿಂಗಳು ಬಿಟ್ಟು ಹಾಕುವಾಗ. ಇನ್ನು ಪುನಃ ನೀವು ಒಂದೊಂದು 6 ತಿಂಗಳು ಬಿಟ್ಟು ಮಂತ್ ಅಂದ್ರೆ ಒಂದು ಸೆಪ್ಟೆಂಬರ್ ಅಲ್ಲಿ ಹಾಕ್ತೇವೆ. ಅಂದ್ರೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗ್ಲಿಕ್ಕೆ ನೀವು ಕಾಯ್ತಾ ಇದ್ದೀರಿ. ಅದೇ ಮಳೆ ಕಮ್ಮಿ ಆಗ್ಬೇಕಲ್ಲ, ಹಾಕಿದ್ರೆ ಕೊಚ್ಕೊಂಡು ಹೋಗುತ್ತೆ. ಅದೇ ರೀತಿ ಈ ಭೂಮಿಯ ಫಲವತ್ತತೆ, ನೀವು ಈ ಮೀನಿನ ಗೊಬ್ಬರ ಹಾಕಿದ ಮೇಲೆ ಭೂಮಿಯ ಫಲವತ್ತತೆ ಹೇಗೆ ಅಂತ ಅನಿಸ್ತಾ ಉಂಟು ನಿಮಗೆ? ಸ್ವಲ್ಪ ಸ್ಮೂತ್ ಆಗಿದೆ. ಅಂದ್ರೆ ಆಮೇಲೆ ಎರೆಹುಳವನ್ನು ಸ್ವಲ್ಪ ಬಂದಿದೆ. ಎರೆಹುಳ ಕೂಡ ಬಂದಿದೆ. ಬ್ಯೂಟಿಫುಲ್. ಅದು ಬಂದ್ರೆ ನಿಮಗೆ ಮತ್ತಷ್ಟು ನಿಮ್ಮ ನಿಮ್ಗೆ ಇದು ಬೆನಿಫಿಟ್ ಆಗುತ್ತೆ, ಫಲವತ್ತತೆ ಉಂಟು ಅಂತ ಲೆಕ್ಕ. ಅದೇ ರೀತಿ ಇವಾಗ ಲಾರೆನ್ಸ್ ಅವರೇ, ನೀವು ನಾನು ಒಬ್ಬ ಮಡಂತ್ಯಾರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷನಾಗಿ ನಾನು ನಮ್ಮ ಭಾಗದ ಸೊಸೈಟಿಯ ಕೃಷಿಕರಿಗೆ, ಈಗ ನಾವು ಆಡಳಿತ ಮಂಡಳಿಯವರು, ನಮ್ಮ ಭಾಗದವರು, ನಮ್ಮ ಭಾಗದ ಕೃಷಿಕರಿಗೆ ನಾವು ಲೈವ್ ಎಕ್ಸಾಂಪಲ್ ಅನ್ನೇ ಕೊಡಬೇಕು. ಅಂದ್ರೆ ನೀವು ಯಾವ ಕೃಷಿಕರು ಯೂಸ್ ಮಾಡಿದ್ದಾರೆ ಅದನ್ನು ನಾವು ಇನ್ನೊಬ್ಬ ಕೃಷಿಕರಿಗೆ ತೋರಿಸಿದ್ರೆ ಅವರಿಗೆ ನಂಬಿಕೆ ಬರ್ತದೆ. ಇಲ್ಲಾಂದ್ರೆ ಯಾರು ಕೂಡ ನಂಬುದಿಲ್ಲ ಇವತ್ತಿನ ಕಾಲದಲ್ಲಿ. ಯಾಕೆ ಇಂಥದ್ದು ತುಂಬಾ ಬರ್ತದೆ ಹೋಗ್ತದೆ. ಹಾಕುವಾಗ ಅವರು ಒಂದು 500 ಗಿಡ ಇದ್ದು 100 ಗಿಡಕ್ಕೆ ಹಾಕಿ ನೋಡಿದ್ದು ಬೆಟರ್. ಕರೆಕ್ಟ್. ಎಲ್ಲರಿಗೂ ಒಟ್ಟಿಗೆ ಹಾಕಿ ರಿಸಲ್ಟ್ ಬರೋದೇ ಕಷ್ಟ ಅಲ್ಲ. ಫಸ್ಟ್ ನೀವು ಏನು ಹೇಳುದು ಅಂತ ಹೇಳಿದ್ರೆ, ಸಲಹೆ ಅಂತ ಸಜೆಷನ್ ಕೊಡುದು ಅಂತ ಹೇಳಿದ್ರೆ, ನಮ್ಮ ಭಾಗದ ಕೆಲವು ಕೃಷಿಕರು, ಎಲ್ಲ ಕೃಷಿಕರಿಗೆ ನಮ್ಮ ಭಾಗದಲ್ಲಿರುವ, ನಮ್ಮ ತೋಟದಲ್ಲಿರುವಂತಹ 1-2 ಹೂವಿನ ಗಿಡಗಳು ಆಗಿರ್ಬೋದು, ನಮ್ಮ ತೋಟದಲ್ಲಿರುವಂತಹ ಸ್ವಲ್ಪ ಈಗ 1000 ಅಡಿಕೆ ಗಿಡಗಳು ಇದ್ರೆ ಒಂದು 100 ಅಡಿಕೆ ಗಿಡಗಳಿಗೆ, 200 ಗಿಡಗಳಿಗೆ ಹಾಕಿ ನೋಡಿ, ಅದರ ರಿಸಲ್ಟ್ ಅನ್ನು ನೋಡಿ ನಂತರ ನಾವು ಎಲ್ಲದಕ್ಕೆ ಹಾಕಬಹುದು. ಸೊ ಅದ್ಭುತವಾದಂತಹ ಸಲಹೆ ಲಾರೆನ್ಸ್ ರವರೇ. ನೀವು ಅಡಿಕೆ ಕೃಷಿಗೆ ಮಾತ್ರ ಹಾಕಿದ್ದೀರಾ, ಅಡಿಕೆ ಗಿಡಗಳಿಗೆ ಮಾತ್ರ ಹಾಕಿದಿರಾ, ಅಥವಾ ಬೇರೆ ಹೂವಿನ ಗಿಡಗಳಿಗೆ ಅಥವಾ ಹಣ್ಣು ಹಂಪಲಿನ ಗಿಡಗಳಿಗೆ ಕೂಡ ನೀವು ಇದನ್ನು ಹಾಕಿದ್ದೀರಾ? ಹೂವಿಗೆ ಅಷ್ಟೊಂದು ಇದು ಮಲ್ಲಿಗೆಗೆ ಹಾಕಿದ್ದೇನೆ ನಾನು. ಮಲ್ಲಿಗೆ ಒಂದು 200 ಗ್ರಾಮ್ ಹಾಕಿದೆ ಒಂದು ಗಿಡಕ್ಕೆ. ತುಂಬಾ ಹೂವಾಗಿದೆ, ತುಂಬಾ ಹೂವು. ಮುಂಚೆಗಿಂತ ಬೆಟರ್ ಆಗಿದೆ, ಗಿಡನು ಚೆನ್ನಾಗಿದೆ, ಹಸಿರಾಗಿತ್ತು. ಇವಾಗ ಮಳೆಯಿಂದ ಸ್ವಲ್ಪ ಗಿಡ ಹಾಳಾಗಿದೆ. ಇವಾಗ ಆಫ್ಕೋರ್ಸ್ ಇವಾಗ ಮಳೆ ಬಂದ್ರೆ ಯಾವ ಗಿಡಗಳು, ಹೂವಿನ ಗಿಡಗಳು ಕೂಡ ಬದುಕುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಫಲವತ್ತತೆಯಲ್ಲಿ ಮತ್ತು ಹೂ ಬರುವುದರಲ್ಲಿ, ಹೂ ಅಂದ್ರೆ ಹೂ ಮುಂಚೆ ಎಲ್ಲ ಮುರುಂಟಿ ಇದು ಮಲ್ಲಿಗೆ ಸರಿಯಾಗಿದೆ. ಇವಾಗ ಒಳ್ಳೆ ಮೊಗ್ಗೆ ಒಳ್ಳೇದಿದೆ. ಅದೇ ರೀತಿ ನೀವು ಹಣ್ಣು ಹಂಪಲಿಗೆ ಅಷ್ಟೇನು ಹಾಕ್ಲಿಲ್ಲ. ಮನೆಯ ಸುತ್ತ ಒಂದೊಂದು ಗಿಡಕ್ಕೆ ಆಗಿದೆ. ಆದ್ಮೇಲೆ ಸ್ವಲ್ಪ ಹಾಕಿದೆ, ಅದು ರಿಸಲ್ಟ್ ಹೇಳಲಿಕ್ಕೆ ಆಗುದಿಲ್ಲ. ಮಲ್ಲಿಗೆ ಒಳ್ಳೆ ರಿಸಲ್ಟ್ ಇದೆ, ಅಡಿಕೆಗೆ ಒಳ್ಳೆ ಬಂದಿದೆ. ಹಾಗಾದ್ರೆ ಕೃಷಿಯಲ್ಲಿಯೂ ಕೂಡ, ಅಡಿಕೆ ಕೃಷಿಯಲ್ಲಿ ನಳ್ಳಿ ಉದುರುವುದಕ್ಕೆ ಇದೊಂದು ಸೂಕ್ತ ಒಂದು ಗೊಬ್ಬರ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ನಾವು ಒಂದು ಫಿಂಗರ್ ಸಾಯೋದಕ್ಕೆ ಇದು ಏನು ಆಗುತ್ತಾ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಇಯರ್ ಈಗ ಗೊತ್ತಾಗುತ್ತೆ. ಇವಾಗ ನೆಕ್ಸ್ಟ್ ಕಂಟಿನ್ಯೂ ಹಾಕಿದ್ದು, ಇನ್ನು ಸೆಕೆಂಡ್ ರೌಂಡ್ ಹಾಕಿದ ಮೇಲೆ ಅದರದ್ದು ರಿಸಲ್ಟ್ ಫಿಂಗರ್ ಆ ಟೈಮ್ ಅಲ್ಲಿ ಬರುದಲ್ಲ, ಅವಾಗ ಬರುವಂತದ್ದು. ನಮ್ಮ ಸಿಕ್ಕಾಪಟ್ಟೆ ಫಿಂಗರ್ ಎಲ್ಲ ಸತ್ತೋಗಿದೆ ಮುಂಚೆ. ಕರೆಕ್ಟ್. ಇವಾಗ ಇದು ಸೆಪ್ಟೆಂಬರ್ ಅಲ್ಲಿ ಹಾಕಿದ್ರೆ ನೆಕ್ಸ್ಟ್ ಗೊತ್ತಾಗುತ್ತೆ. ಹಾಗಾದ್ರೆ ಲಾರೆನ್ಸ್ ರವರೇ, ಬಹಳ ಅದ್ಭುತವಾದಂತಹ ಒಂದು ಫೀಡ್ಬ್ಯಾಕ್ ನಮಗೆ ನೀವು ಕೊಟ್ಟಿದ್ದೀರಿ. ನಾನೊಂದು ಅಧ್ಯಕ್ಷನಾಗಿ, ನಮ್ಮ ಮಡಂತ್ಯಾರು ಸೊಸೈಟಿನ ಅಧ್ಯಕ್ಷನಾಗಿ ನನಗೊಂದು ಬಾರಿ ಹೆಮ್ಮೆ ಅನಿಸ್ತಾ ಉಂಟು. ಯಾಕಂತ ಹೇಳಿದ್ರೆ, ನಮ್ಮ ಕವಿತರವರು ನಮ್ಮ ಸೊಸೈಟಿಗೆ ಬಂದು ಮಾರ್ಕೆಟಿಂಗ್ ಮಾಡುವಂತದ್ದು ಮಾತ್ರ ಅಲ್ಲ, ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ನಾನು ನಮ್ಮ ಕೃಷಿಕರಿಗೆ ಈ ಭಾಗದ, ನಮ್ಮ ಭಾಗದಲ್ಲಿ ಕೃಷಿಕರಿಗೆ ನೈಜವಾಗಿರುವಂತಹ ರಿಸಲ್ಟ್ ಕೂಡ ಸಿಗ್ತದೆ ಎಂಬಂತ ದೃಷ್ಟಿಯಲ್ಲಿ ನಾನು ನಿಮ್ಮ ಹತ್ರ ಬರುವಾಗ ಒಂದು ಪ್ರಾಮಾಣಿಕವಾಗಿರುವಂತಹ ಉತ್ತರವನ್ನು ನೀವು ಕೊಟ್ಟಿದ್ದೀರಿ. ಅದಲ್ಲದೆ ಒಳ್ಳೆ ರೀತಿಯಲ್ಲಿ ಫೀಡ್ಬ್ಯಾಕ್ ಅನ್ನು ಕೂಡ ನೀವು ನಮಗೆ ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಒಂದು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ, ಧನ್ಯವಾದವನ್ನು ಕೂಡ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಕೃಷಿಕರಿಗೆ, ನಮ್ಮ ಭಾಗದ, ಇವಾಗ ನೀವು ಪಾಂಡವರಕಲ್ಲ, ಅಂದ್ರೆ ನಿಮ್ಗೆ ಹತ್ತಿರವಾಗಿರುವಂತಹ ಸೊಸೈಟಿ ಕಜಕಾರ. ಅಂದ್ರೆ ಮುಂಚೆ ನಮ್ಮ ಮಡಂತ್ಯಾರು ಸೊಸೈಟಿಯಲ್ಲಿ ಹಾಕಿದಂತ ಸಂದರ್ಭ, ಈಗ ನಮ್ಮ ಸೊಸೈಟಿಯಲ್ಲಿ ಇಂಥ ಕೃಷಿಕರದೊಂದು ಇಂಥ ಸಾವಯವ ಗೊಬ್ಬರವನ್ನು ತೆಗೆದುಕೊಂಡ ಹೋದ ನಂತರ
ಇವಾಗ ಕಜಕರ್ ಸೊಸೈಟಿಯಲ್ಲಿ ಕೂಡ ಹಾಕ್ತಾ ಇದ್ದಾರಂತೆ ಅಲ್ವಾ? ಕಜಕರ್ ಸೊಸೈಟಿಯಲ್ಲಿ ಕೂಡ ನಮ್ಮನ್ನು ನೋಡಿ ತೆಗೆದುಕೊಂಡಿದ್ದಾರೆ. ಬಹಳ ಅದ್ಭುತವಾಗಿರುವಂತಹ ಒಂದು ಸಂತೋಷದ ವಿಷಯ. ಅಂದ್ರೆ ರಿಸಲ್ಟ್ ಇದ್ರೆ ಮಾತ್ರ ಗೊಬ್ಬರ ತೆಗೆದುಕೊಳ್ಳುವುದಿಲ್ಲ. ಅದೇ ರೀತಿ ನಮ್ಮ ಭಾಗದ ಕೃಷಿಕರಿಗೆ ನೀವು ಈ ಗೊಬ್ಬರದ ಬಗ್ಗೆ ಏನನ್ನು ಹೇಳಲಿಕ್ಕೆ ಬಯಸ್ತಿದ್ದೀರಿ? ಅದೇ ಇದು ಅದೇ ಹೇಳಿದೆ ಅಲ್ಲ, 1000 ಗಿಡ ಇದು 200 ಗಿಡಕ್ಕೆ ಹಾಕಿ ಒಂದು 2 ವರ್ಷಕ್ಕೆ 2 ಸಲ ಒಂದು ಅರ್ಧ ಕೆಜಿ ಹಾಕಿ ನೋಡಿ, ರಿಸಲ್ಟ್ ಯಾವ ತರ ಬರುತ್ತೆ ಅದು ಕಂಟಿನ್ಯೂ ಮಾಡಿ. ಅದರ ನಂತರ ನೀವು ಸೂಕ್ತ ಪ್ರಮಾಣ ನಮಗೆ ವಿಶ್ವಾಸ ಬರುತ್ತೆ. ಒಂದೇ ಸಲ 1000 ಗಿಡಕ್ಕೆ ಆಗುತ್ತೆ, ದುಡ್ಡು ಹಾಕ್ಬೇಕು, ಅದಕ್ಕೆ ಲಾಸ್ ಆಗುತ್ತೆ. ಹೌದು, ಮೊದಲು ಒಂದು ಸ್ವಲ್ಪಕ್ಕೆ ಹಾಕಿ ನೋಡಿ, ಆಮೇಲೆ ಕಣ್ಣಾರೆ ಕಂಡು ಕಿವಿಯಾರೆ ಕೇಳಿ ಪರಂಪರಿಸಿ ನೋಡಿ, ಆದ್ಮೇಲೆ ನಾವು ವಿಮರ್ಶೆ ಮಾಡಿದ ಮೇಲೆ ನೀವು ಫುಲ್ ಪ್ಲೆಜ್ ಅಲ್ಲಿ ಹಾಕಿ ಅಂತ ಹೇಳಿ. ಇವಾಗ ಯಾರ್ದು ಮಾತು ನಂಬಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ತುಂಬಾ ಜನ ಬರ್ತಾ ಇದ್ದಾರೆ, ಇದು ಒಳ್ಳೇದು ತುಂಬಾ ಎಕ್ಸಿಕ್ಯೂಟಿವ್ಸ್ ಬರ್ತಾರೆ. ಅದಕ್ಕೆ ನಾವು ಸ್ವಲ್ಪಕ್ಕೆ ಹಾಕಿ ನೋಡೋದು ಬೆಟರ್. ಕರೆಕ್ಟ್. ನೋಡಿ ವೀಕ್ಷಕರೇ, ಬಹಳ ಸಂತೋಷ ಆಗ್ತಾ ಉಂಟು. ನಾವು ನೇರವನ್ನೇ ಕೃಷಿಕರು ಮತ್ತೆ ಅವರಿಗೆ ಸಪ್ಲೈ ಮಾಡಿದಂತಹ ಸಾವಯವ ಗೊಬ್ಬರ ಸಪ್ಲೈ ಮಾಡಿದಂತಹ ನಮ್ಮ ಎಕ್ಸಿಕ್ಯೂಟಿವ್ ಆದಂತಹ ಕವಿತರವರು ಕೂಡ ನಮ್ಮ ಜೊತೆ ಇದ್ದಾರೆ. ಮಡಂತಿಯರ್ ಸೊಸೈಟಿಯಿಂದ ಇವರಿಗೆ ಇದು ಮಾಡಿ ಅವರು ಗೊಬ್ಬರ ತಗೊಂಡು ಬಂದಿದ್ದಾರೆ. ಅಂದ್ರೆ ಈ ಭಾಗದಲ್ಲಿ ತುಂಬಾ ಕಡೆಯಲ್ಲಿ ಇದು ರಿಸಲ್ಟ್ ಬಂದಿತ್ತು ಗೊಬ್ಬರವನ್ನು ಹಾಕಿ. ಅದಕ್ಕೆ ನಮ್ಮ ಮಡಂತಿಯರ್ ಸೊಸೈಟಿಯ ಅಧ್ಯಕ್ಷರ ಹತ್ರ ಹೋಗಿ ನಮ್ದು ಒಂದು ಲೋಡಲ್ಲಿ ಖಾಲಿ ಆಯ್ತು, ಇವಾಗ ಇನ್ನೊಂದು ಸರಿ ರೀಲೋಡ್ ಹಾಕಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿದಾಗ ಅವರು ಹೇಳಿದ್ರು, ಅಂದ್ರೆ ನನಗೆ ಅದರದ್ದು ರಿಸಲ್ಟ್ ಬಗ್ಗೆ ಗೊತ್ತಿಲ್ಲಲ್ಲ, ಹೀಗೆ ಜನಗಳು ಯಾರು ನಂಬುವುದಿಲ್ಲ, ಹಾಗೆ ನಾನು ಹೇಗೆ ಹಾಕೋದು, ಹಾಗೆ ಅವ್ರಿಗೂ ಸಂಶಯ ಇತ್ತು. ಅದಕ್ಕೋಸ್ಕರ ನಾನು ಹೇಳಿದೆ, ಇಲ್ಲ ಸರ್, ರೈತರ ಮನೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ, ತುಂಬ ಕಡೆ ರಿಸಲ್ಟ್ ಬಂದಿದೆ. ಹಾಗೆ ಅವರ ಹತ್ರ ಹೇಳುವಾಗ ಅವರು ಆಯಿತು, ನಾನೊಂದು ದಿನ ಬರ್ತೀನಿ ಅದನ್ನೆಲ್ಲ ರಿಸಲ್ಟ್ ನೋಡಲಿಕ್ಕೆ. ಆಮೇಲೆ ಈ ವಿಡಿಯೋ ಮಾಡುವ ಮೊದಲೇ ರೈತರ ಹತ್ರ ಕೇಳಿದರು ಬಂದೊಂದು ಸಲ, ಅವರು ಇಡೀ ತೋಟವನ್ನು ಬಂದು ನೋಡಿದರು, ಹೇಗೆ ಉಂಟು, ರಿಸಲ್ಟ್ ಇದೆಯಾ, ನಲ್ಲಿ ಉದುರ್ತದ ಅಥವಾ ಫಸಲು ಹೇಗಿದೆ, ಎಳೆಚುಕ್ಕಿ ರೋಗ ಕಂಟ್ರೋಲ್ ಆಗಿದೆ ಎಲ್ಲ ನೋಡಿ ಆಮೇಲೆ ಈಗ ಅವರು ಫೀಡ್ಬ್ಯಾಕ್ ತಗೋತಿದ್ದಾರೆ ಸ್ಟಾರ್ಟಿಂಗ್ ರೈತರ ಹತ್ರ ತಗೊಂಡು. ಹಾಗೆ ಇಷ್ಟರವರೆಗೆ ಯಾವ ಸೊಸೈಟಿ ಅಧ್ಯಕ್ಷರು ಕೂಡ ನನ್ನ ಹತ್ರ ಆ ಥರ ಎಲ್ಲ ನಮ್ಮ ಜೊತೆ ಬಂದು ನಿಮ್ಮನ್ನು ರೈತರನ್ನು ಭೇಟಿ ಮಾಡಿ ಅವರ ರಿಸಲ್ಟ್ ನೋಡ್ತೀನಿ ಅಥವಾ ನಿಮ್ಗೆ ಇಷ್ಟು ಸಪೋರ್ಟ್ ಮಾಡಿ ಅಂತ ಯಾರು ಹೇಳಲಿಲ್ಲ ಮಾಡ್ತೇವೆ ಅಂತ. ಆದರೆ ನಮ್ಮ ಇವರು ಜೋಯಲ್ ಮೆಂಡೋನ್ಸೋ ಸರ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದರೆ ರೈತರನ್ನು ಅವರು ಕೂಡ ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾರೆ, ಅಲ್ಲಿ ಹೋಗಿ ಅಲ್ಲಿ ತುಂಬ ತೋಟ ಇದೆ, ಅವರನ್ನು ಕನ್ವಿನ್ಸ್ ಮಾಡಿ ಒಳ್ಳೆ ರಿಸಲ್ಟ್ ಇದ್ದರೆ ನೀವು ಹೇಳಿ ಅವರಿಗೆ ಹಾಗೆ ಎಲ್ಲ ಅಂತ. ಹಾಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಈ ಥರ ಎಲ್ಲ ಫೀಡ್ಬ್ಯಾಕ್ ಫಸ್ಟ್ ಟೈಮ್ ತಗೊಂಡಿದ್ದೀನಿ ಸರ್. ಅಂದರೆ ನಮಗೂ ತುಂಬ ಸಪೋರ್ಟ್ ಆಗಿದೆ ಸರ್. ನಿಮಗೆ ತುಂಬ ಧನ್ಯವಾದಗಳು ಸರ್. ಅಭಿನಂದನೆ ನಿಮಗೂ ಕೂಡ. ಸೊ ಮುಂದಕ್ಕೆ ಕೂಡ ನೀವು ಪ್ರತಿ ಕೃಷಿಕರ ಹತ್ರ ಹೋಗಿ, ಎಲ್ಲ ಕೃಷಿಕರ ಹತ್ರ ಹೋಗಿ ನೀವು ಇದೇ ರೀತಿ ಇರುವಂತಹ ರಿಸಲ್ಟ್ ಅನ್ನು ಎಲ್ಲ ಕೃಷಿಕರಿಗೆ ಮನವರಿಕೆ ಮಾಡಿ, ಮಾತ್ರವಲ್ಲ ಈ ಕ್ವಾಲಿಟಿಯನ್ನು ಕೂಡ ಇದೇ ರೀತಿಯಲ್ಲಿ ಮೈಂಟೈನ್ ಮಾಡುವ ಹಾಗೆ ನಿಮ್ಮ ಕಂಪನಿಯವರನ್ನು ಕೂಡ ನೀವು ಮನವರಿಕೆ ಮಾಡಿ, ನಾವು ಸಾಧ್ಯ ಆದಷ್ಟು ನಿಮ್ಮ ಕಂಪನಿ ಜೊತೆ ನಿರಂತರ ಸಂಪರ್ಕದಲ್ಲಿ ಇರ್ತೇವೆ. ಆ ಕ್ವಾಲಿಟಿಯಲ್ಲಿ ಯಾವತ್ತೂ ಕೂಡ ಕಾಂಪ್ರಮೈಸ್ ಆಗಬಾರ್ದು. ಒಳ್ಳೆಯ ಕ್ವಾಲಿಟಿಯನ್ನು ಕೊಟ್ಟು ಒಳ್ಳೆಯ ಸಾವಯವ ಗೊಬ್ಬರವನ್ನು ಕೊಟ್ಟರೆ ಮಾತ್ರ ಇಂತಹ ಕೃಷಿಕರು ನಿಮಗೆ ಇನ್ನಷ್ಟು ಕೃಷಿಕರನ್ನು ಇಂಟ್ರೊಡ್ಯೂಸ್ ಮಾಡುವಂತ ಕೆಲಸ ಮಾಡ್ತಾರೆ ಅಂತ. ಕೃಷಿಯ ಜೊತೆ ಅವರ ಆರೋಗ್ಯನೂ ಕೂಡ ಒಳ್ಳೇದು ಬರ್ತದೆ ಸಾವಯವ ಯೂಸ್ ಮಾಡಿದ್ರೆ. ಈಗ ರಾಸಾಯನಿಕವನ್ನು ಹಾಕಿದ್ರೆ ಅದರದ್ದು ತೋಟದ ನೀರೆಲ್ಲ ಬಾವಿಗ ಕೊಳವೆ ಬಾವಿಗೆಲ್ಲ ಅದರಿಂದ ಹೋಗಿ ಅದೇ ನೀರನ್ನು ನಾವು ಯೂಸ್ ಮಾಡ್ತೇವೆ. ಆಗ ರೋಗಗಳೆಲ್ಲ ತುಂಬಾ ಜಾಸ್ತಿ ಆಗ್ತಾ ಉಂಟು ಇವಾಗ. ಅದಕ್ಕೂ ಕೂಡ ತುಂಬಾ ಇದು ಎಲ್ಲದಕ್ಕೂ ಒಂದು ಉತ್ತಮ ಜೀವನ ಜೊತೆಗೆ ಉತ್ತಮ ಆರೋಗ್ಯ ಸಾವಯವ ಗೊಬ್ಬರ. ಸೊ ಮತ್ತೊಮ್ಮೆ ನೀವೆಲ್ಲ ಕೃಷಿಕರ ಜೊತೆ ಸಂಪರ್ಕವನ್ನು ಮಾಡಿ, ಇನ್ನಷ್ಟು ನೀವು ಸಂಪರ್ಕ ಮಾಡಿದಂತ ಕೃಷಿಕರ ಜೊತೆ ನಾವು ಮತ್ತೊಮ್ಮೆ ದಿನಗಳಲ್ಲಿ ನಾವು ಬರ್ತೇವೆ, ಅವರ ಫೀಡ್ಬ್ಯಾಕ್ ಅನ್ನು ತೆಗೆದುಕೊಳ್ತೇವೆ. ವಿಶ್ವಾಸ ಉಂಟು ಎಲ್ಲ ಕಡೆ ಇಂತಹ ಫೀಡ್ಬ್ಯಾಕ್ ನಮಗೆ ಇದೇ ರೀತಿಯ ಒಳ್ಳೆಯ ಅಭಿಪ್ರಾಯ ಬರುತ್ತದೆ ನಿಮ್ಮ ಗೊಬ್ಬರದ ಬಗ್ಗೆ ಎಂಬಂತ ವಿಶ್ವಾಸ ಉಂಟು. ನಾವು ಕೂಡ ಕೃಷಿಕರಿಗೆ ಆದಷ್ಟು ನಮ್ಮ ಸಹಕಾರಿ ಸಂಘದಿಂದ ನಿಮ್ಮ ಗೊಬ್ಬರವನ್ನು, ಈ ಸಾವಯವ ಗೊಬ್ಬರವನ್ನು ಕೃಷಿಕರಿಗೆ ಸಾವಯವ ರಾಸಾಯನಿಕ ಮುಕ್ತ ಗೊಬ್ಬರದಿಂದ ಸಾವಯವ ಗೊಬ್ಬರಕ್ಕೆ ಪರಿವರ್ತನೆಗೊಳ್ಳುವ ರೀತಿಯಲ್ಲಿ ನಾವು ಕೂಡ ಪ್ರಯತ್ನವನ್ನು ಮಾಡುತ್ತೇವೆ ಅಂತ ಹೇಳುತ್ತಾ ನಿಮಗೂ ಅಭಿನಂದನೆ. ಸಹಕಾರ ಸಂಘದ ಅಧ್ಯಕ್ಷನಾಗಿ ನಾನು ಎಲ್ಲ ಕೃಷಿಕರ ಹತ್ರ ಕೂಡ ವಿನಂತಿ ಮಾಡೋದಿಷ್ಟೇ, ನಿಮಗೆ ಇಂತಹ ಸಾವಯವ ಕೃಷಿಯನ್ನು ಕೂಡ ರಾಸಾಯನಿಕ ಕೃಷಿಯಿಂದ ಹೊರಗಡೆ ಬಂದು ಸಾವಯವ ಕೃಷಿಗೆ ನಾವು ಮತ್ತೆ ನಮ್ಮನ್ನು ನಾವು ಮಗ್ನಗೊಳಿಸಲಿಕ್ಕೆ ಇಂತಹ ಒಂದು ಸಾವಯವ ಗೊಬ್ಬರವನ್ನು ನೀವು ಕೂಡ ಉಪಯೋಗ ಮಾಡಿ. ನಿಮ್ಮ ಭಾಗದಲ್ಲಿರುವಂತಹ 100 ಗಿಡಗಳಿದ್ರೆ ಅದರಲ್ಲಿ 10 ಗಿಡಗಳಿಗೆ ಮಾತ್ರ ಹಾಕಿ ಮನೆಯಲ್ಲಿ ಮತ್ತೆ ಕೃಷಿಯ ಜೊತೆ ಉತ್ತಮ ಆರೋಗ್ಯಕ್ಕಾಗಿ ನಿಮ್ಮ ಮನೆಯ ಅಂಗಳದಲ್ಲಿ ಸ್ವಲ್ಪ ರಾಸಾಯನಿಕ ಮುಕ್ತ ತರಕಾರಿಯನ್ನು ಕೂಡ ನೀವು ಬೆಳೆಸಿ ಆರೋಗ್ಯಕ್ಕೆ ಕೂಡ ಉತ್ತಮ ಅಂತ
ತರಕಾರಿ ಕೃಷಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಇಂತಹ ಸಾವಯವ ಗೊಬ್ಬರವನ್ನು ಸೇರಿಸಿ ಉತ್ತಮವಾದಂತಹ ಒಂದು ಪ್ರಕೃತಿಯ ಜೊತೆ ಒಳ್ಳೆ ರೀತಿಯಲ್ಲಿ ಆರೋಗ್ಯಭರಿತವಾದಂತಹ ಜೀವನವನ್ನು ನಾವೆಲ್ಲರೂ ಸಾಗಿಸೋಣ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ಜೈ ಸಹಕಾರಿ.